ಅಪಹರಣಕ್ಕೊಳಗಾಗಿದ್ದಂತಹ ಮಹಿಳೆಯನ್ನ ಅಥವಾ ಸಂತ್ರಸ್ತ ಮಹಿಳೆಯನ್ನ ಆ ತೋಟದ ಮನೆಯಿಂದ ಬಿಡಿಸ್ಕೊಂಡು ಬಂದಿದ್ದು ಅನ್ನೋದೇನಾದ್ರೂ ಸಾಬೀತಾದ್ರೆ ರಾಜಕೀಯ ನಿವೃತ್ತಿಯನ್ನ ಘೋಷಿಸ್ತೀನಿ ಅಂತ ಸಾರಾ ಮಹೇಶ್ ರವರು ಸವಾಲನ್ನ ಹಾಕಿದ್ದಾರೆ. ಮೈಸೂರಿನ ಒಬ್ಬ ಮಹಿಳೆ ಅಪಹರಣಕ್ಕೊಳಗಾಗಿದ್ದಂತಹ ಮಹಿಳೆ ತೋಟದ ಮನೆಯಿಂದ ಬಿಡಿಸ್ಕೊಂಡು ಬಂದಿದ್ದಾರೆ ಅಂತ ಏನಾದ್ರು ಗೊತ್ತಾಯ್ತು ಅಂದ್ರೆ ಅಥವಾ ಸಾಬೀತಾಯ್ತು ಅಂದ್ರೆ ನಾನು ನನ್ನ ರಾಜಕೀಯವನ್ನ ಇಲ್ಲಿಗೆ ನಿಲ್ಲಿಸ್ತೀನಿ ಅಂತ ಅವರು ಸವಾಲನ್ನ ಹಾಕಿದ್ದಾರೆ. ಮಾಜಿ ಸಚಿವ HD ರೇವಣ್ಣ ಕಿಡ್ನಾಪ್ ಮಾಡಿದ್ದಾರೆ ಎನ್ನಲಾದಂತಹ ಮಹಿಳೆಯ ತೋಟದ ಮನೆಯಲ್ಲಿ ಸಿಕ್ಕಿಲ್ಲ ಎಂದು ಶಾಸಕ ಸಾರಾ ಮಹೇಶ್ ಸ್ಫೋಟಕ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಇನ್ನು ಇಂದು ಮೈಸೂರಿನಲ್ಲಿ ಮಾಜಿ ಸಚಿವ GT ದೇವೇಗೌಡ, ಶಾಸಕ ಸಾರಾ ಮಹೇಶ್ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈ ವೇಳೆ ಮಾತನಾಡಿದಂತಹ ಶಾಸಕರು ರೇವಣ್ಣ ವಿರುದ್ಧ KR ನಗರದಲ್ಲಿ ಕೇಸ್ ದಾಖಲು ಆಗೋದಕ್ಕೆ ಮುಂಚೆಯೇ ಮಾಧ್ಯಮಗಳಿಗೆ ಹೇಗೆ ಗೊತ್ತಾಯ್ತು, ತೋಟದಲ್ಲಿ ಆ ಮಹಿಳೆ ಇದ್ರು ಅನ್ನೋದು ಒಂದು ವಿಡಿಯೋ ಯಾಕೆ ಬಂದಿಲ್ಲ, ಅಷ್ಟಕ್ಕೂ ಸಂತ್ರಸ್ತ ಮಹಿಳೆ ತೋಟದಲ್ಲಿ ಸಿಕ್ಕಿಲ್ಲ, ಜೊತೆಗೆ ಹುಣಸೂರಿನ ಕರಿಗೌಡ ರಸ್ತೆಯಲ್ಲಿರುವಂತಹ ಸಂತ್ರಸ್ತೆಯ ಸಂಬಂಧಿ ಮನೆಯಿಂದ ಆಕೆಯನ್ನ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಜೊತೆಗೆ ರಾಜಗೋಪಾಲ್ ತೋಟದಿಂದ ಸಂತ್ರಸ್ತ ಮಹಿಳೆಯನ್ನ ರಕ್ಷಿಸಿದ್ದು ಸಾಬೀತು ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿಯನ್ನ ಘೋಷಿಸ್ತೀನಿ, ಈ ತಕ್ಷಣವೇ JDSಗೂ ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಸಾರಾ ಮಹೇಶ್ ರವರು ಸವಾಲೆಸೆದಿದ್ದಾರೆ.